ನಕಲಿ ಔಷಧಿ ಮಾಫಿಯಾ ಕೇಸ್ ತನಿಖೆಗೆ ಎಸ್ಐಟಿ ಎಂಟ್ರಿ ಕೊಟ್ಟಿದೆ. ಈಗ ತನಿಖೆಗೆ ಸರ್ಕಾರದಿಂದ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ನಕಲಿ ಔಷಧಿ ಕೇಸ್ ಏನು ಪತ್ತೆ ಆಯ್ತಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ, ಆದ ಬಳಿಕ ಇದ್ರ ಬಗ್ಗೆ ಒಂದಿಷ್ಟು ತನಿಖೆಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿದೆ ಸರ್ಕಾರ. ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದ ಎಸ್ಐಟಿ ಇದು ವಿಶೇಷ ತನಿಖಾ ತಂಡ. ಇಂದಿನಿಂದ ತನಿಖೆಯ ಅಖಾಡಕ್ಕಿಳಿಯುತ್ತೆ ಈ ತಂಡ. ತನಿಖೆಯ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಎಸ್ಐಟಿ ಟೀಮ್ ಈಗ ರಚನೆ ಆಗಿದೆ. ಎಸ್ಐಟಿಯಿಂದ ಒಂದಿಷ್ಟು ತನಿಖೆಗಳಾಗುತ್ತೆ. ಅದಾದ ಬಳಿಕ ಚಾರ್ಜ್ ಶೀಟ್, ಎಲ್ಲೆಲ್ಲಿ ಈ ಒಂದು ನಕಲಿ ಔಷಧಿಗಳ ಮಾರಾಟದ ಅಥವಾ ತಯಾರಿಕಾ ಘಟಕಗಳಿರುತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದರ ಬಗ್ಗೆ ಒಂದು ಎಸ್ಐಟಿ ವರದಿಯನ್ನು ಚಾರ್ಜ್ ಶೀಟ್ ಮೂಲಕ ಸಲ್ಲಿಕೆ ಮಾಡಲಾಗುತ್ತೆ. ತಾವರೆಕೆರೆ ಠಾಣೆಯಲ್ಲಿ FIR ಆಗಿದೆ. ಇತರ ಠಾಣೆಗಳ ಕೇಸ್ಗಳು ಕೂಡ ಎಸ್ಐಟಿ ತನಿಖೆಯಲ್ಲಿ ಆಗುತ್ತೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಸಂದೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಈಗ ನಕಲಿ ಔಷಧ ಮಾಫಿಯಾ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಯನ್ನು ರಚನೆ ಮಾಡಿದ ರಾಜ್ಯ ಸರ್ಕಾರ. ಹೇಗಿರುತ್ತೆ ತನಿಖೆ ವಿಚಾರಣೆ? ಮಧುಸೂದನ್, ಇಲ್ಲಿ ಪ್ರಮುಖವಾಗಿ ಈಗ ಎಸ್ಐಟಿಯನ್ನ ರಚನೆ ಮಾಡಿರೋದ್ರಿಂದ ಈಗ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಕೂಡ ನಡೀತಾ ಹೋಗುತ್ತೆ. ಮೊದಲಿಗೆ ಅಂದ್ರೆ ಈ ಒಂದು ಮಾಫಿಯಾವನ್ನ ಅಥವಾ ಈ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿರೋದ್ರಿಂದ ಈಗ ಎಸ್ಐಟಿ ಅಧಿಕಾರಿಗಳು ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ ಟೀಮ್ ಅನ್ನ ಫಾರ್ಮ್ ಮಾಡ್ಕೊಳ್ತಾರೆ. ಈಗಾಗಲೇ ಒಂದು ತಂಡವನ್ನ ಕೊಟ್ಟಿರೋದ್ರಿಂದ ಅಲ್ಲಿ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಯಾವ್ಯಾವ ತಂಡಕ್ಕೆ ಏನೇನ್ ಕೆಲಸ ಕೊಡಬೇಕು ಅನ್ನೋದನ್ನ ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಬರೀ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತ FIR ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ನಕಲಿ ಔಷಧಿಗೆ ಸಂಬಂಧಪಟ್ಟಂತೆ ಅಥವಾ ನಕಲಿ ಔಷಧಿ ಮಾಫಿಯಾಗೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತ ಎಲ್ಲಾ FIRs ಗಳನ್ನು ಕೂಡ ಕ್ರೋಢೀಕರಣ ಮಾಡ್ತಾರೆ. ಎಲ್ಲವನ್ನೂ ಕೂಡ ಅಟ್ ಎ ಟೈಮ್ ಎನ್ಕ್ವೈರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಎಲ್ಲಾ FIR ಗೆ ಸಂಬಂಧಪಟ್ಟಂತೆ ಮೊದಲಿಗೆ ಎನ್ಕ್ವೈರಿಯನ್ನ ಶುರು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ತನಿಖೆಯನ್ನ ಆರಂಭ ಮಾಡೋದಕ್ಕೂ ಮುನ್ನ ಈ ನಕಲಿ ಔಷಧಿ ತಯಾರಿಸ್ತಿರೋರು ಯಾರು, ಜೊತೆಗೆ ಅದನ್ನ ಎಲ್ಲಿ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಮಾರಾಟವನ್ನ ಮಾಡ್ತಿರುವಂತ ಒಂದು ಸಂಪರ್ಕ ಏನಿದೆ, ಅಂದ್ರೆ ಯಾವ್ಯಾವ ಜಾಗಗಳಿಗೆ ರಾಜ್ಯದಲ್ಲಿ ಇದು ಸರಬರಾಜಾಗಿದೆ, ಯಾಕಂದ್ರೆ ಸರಬರಾಜಾಗಿರುವಂತದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮೊದಲಿಗೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅದನ್ನ ಪ್ರಿವೆಂಟ್ ಮಾಡ್ಬೇಕಾಗುತ್ತೆ, ಜೊತೆಗೆ ಆ ನಕಲಿ ಔಷಧಿಗಳನ್ನ ಸೀಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅದನ್ನ ಮೊದಲಿಗೆ ಯಾವ್ಯಾವ ಜಾಗಗಳಿಗೆ ಸರಬರಾಜಾಗಿದೆ ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಆ ಒಂದು ಔಷಧಿಗಳನ್ನ ನಕಲಿ ಔಷಧಿಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಮೊದಲ ಹಂತದಲ್ಲಿ ಮಾಡ್ತಾರೆ. ಅದಾದ ನಂತರ ಎಲ್ಲಿಂದ ಈ ಔಷಧಿ ಬಂದಿದೆ, ಜೊತೆಗೆ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ ಲೈಸೆನ್ಸ್ ಹೆಸರಿನಲ್ಲಿ ಅಥವಾ ಯಾವ ಕಂಪನಿ ಹೆಸರಿನಲ್ಲಿ ಇದು ಮಾರಾಟ ಆಗ್ತಾ ಇದೆ, ಇದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಈ ಒಂದು ನಕಲಿ ಔಷಧಿಯ ಬಿಲ್ಗಳಾಗಿರ್ಬೋದು ಅಥವಾ ಸ್ಟಾಕ್ ದಾಖಲೆಗಳು, CCTV, ಮೊಬೈಲ್, ಡಿಜಿಟಲ್ ಸಾಕ್ಷ್ಯಗಳನ್ನ, ಜೊತೆಗೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಯಾವ ರೀತಿ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದನ್ನ ಏನು ಇದರ ಗುಣಮಟ್ಟವನ್ನ ಅಂದ್ರೆ ನಕಲಿ ಔಷಧಿಯ ಗುಣಮಟ್ಟ ಹಾಗೆ ಈ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿ ಏನು ಇದನ್ನ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಲಾಗ್ತಾ ಇದೆ, ಇದನ್ನೆಲ್ಲ ಫೈಂಡ್ ಔಟ್ ಮಾಡೋದಕ್ಕೆ ಆ ಎಲ್ಲ ಔಷಧಿಗಳನ್ನು ಕೂಡ ಲ್ಯಾಬ್ಗೆ ಕಳಿಸಲಾಗುತ್ತೆ. ಅಂದ್ರೆ ಲ್ಯಾಬ್ ನಲ್ಲಿ ಅದರ ಒಂದು ಗುಣಮಟ್ಟವನ್ನ ಫೈಂಡ್ ಔಟ್ ಮಾಡೋದಕ್ಕೆ, ಜೊತೆಗೆ ಯಾವ ರೀತಿ ಇವರು ನಕಲಿ ಮಾಡ್ತಾ ಇದ್ದಾರೆ, ಜೊತೆಗೆ ಇದು ಜನರಿಗೆ ಕೊಡೋದ್ರಿಂದ ಎಷ್ಟು ಡೇಂಜರಸ್ ಇದೆ, ಇವೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡೋದಕ್ಕೆ ಅದನ್ನ ಲ್ಯಾಬ್ಗೂ ಕೂಡ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಇದರ ವ್ಯಾಪ್ತಿ ಏನಿದೆ ಅಂದ್ರೆ ಒಂದು ಅಂಗಡಿಗೆ ಮಾತ್ರ, ನಾನು ಆಗ್ಲೇ ಹೇಳ್ದಾಗಿ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಕೂಡ ಕಳಿಸ್ಯಾರ ಅಥವಾ 1-2-3 ಅಂಗಡಿಗಳಿಗೆ ಮಾತ್ರ ಇದು ಸೀಮಿತವಾಗಿದೆಯಾ, ಇದನ್ನ ಮೊದಲಿಗೆ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಕಲಿ ಔಷಧಿಗಳನ್ನ ಯಾರು ಯೂಸ್ ಮಾಡಬಾರ್ದು, ಅದನ್ನ ಯೂಸ್ ಮಾಡಬಾರ್ದು ಅಂದ್ರೆ ಅದರ ಜಾಲವನ್ನ ಪತ್ತೆ ಹಚ್ಚಿ ಆ ನಕಲಿ ಔಷಧಿಗಳನ್ನ ಫಸ್ಟ್ ಸೀಸ್ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಇದು ಎಲ್ಲಿವರೆಗೂ ವ್ಯಾಪ್ತಿ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾರೆ. ಅದಾದ ನಂತರ ಸಿಕ್ಕಂತ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಪ್ರಮುಖ ಆರೋಪಿಗಳು ಯಾರಿರ್ತಾರೆ ಅವರನ್ನ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಜೊತೆಗೆ ಈ ಒಂದು ಎನ್ಕ್ವೈರಿಯನ್ನ ಕಂಪ್ಲೀಟ್ ಆಗಿ ನಡೆಸಿ ಕೋರ್ಟ್ಗೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಇಷ್ಟೂ ಎನ್ಕ್ವೈರಿಯನ್ನ ನಡೆಸಿದ ನಂತರ ಅಲ್ಲಿ ಸಿಗುವಂತಹ ಏನು ರಿಸಲ್ಟ್ ಇರುತ್ತೆ ಅಥವಾ ರಿಪೋರ್ಟ್ಸ್ ಗಳಿರ್ತವೆ ಅವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.